ಇದ್ರ ಒಳಗಡೆ ಏನಿದೆ? ನೀರಿದೆ. H2O ಅಲ್ವಾ? ಇದ್ರ ಬಗ್ಗೆ ತುಂಬ ಡೀಟೇಲ್ ಹೇಳ್ಬೋದು. ಈ ನೀರು 2 ಹೈಡ್ರೋಜನ್ ಅಣು ಇದೆ, 1 ಆಮ್ಲಜನಕ, ಅದು ಸೇರಿ ಇದು ನೀರಾಗುತ್ತೆ. ಈ ನೀರನ್ನು ಕುದಿಸಿದರೆ ಇದು ಹೊಗೆಯಾಗಿ ಹೋಗುತ್ತೆ. ನಮ್ಮ ಥರ ಮನುಷ್ಯನ ಜೀವನ ಹೊಗೆ ಥರ. ಇದನ್ನು ಬಾಯ್ಲ್ ಮಾಡಿದ್ರೆ ಇದೇನಾಗುತ್ತೆ? ಆವಿಯಾಗಿ ಹೋಗುತ್ತೆ. ಇದನ್ನು ತಣ್ಣಗೆ ಮಾಡಿದ್ರೆ ಏನಾಗುತ್ತೆ? ಐಸ್ ಆಗುತ್ತೆ. ಇದನ್ನು ಕುಡಿದ್ರೆ ಏನಾಗುತ್ತೆ? ಇದನ್ನು ಎಲ್ಲದರೂ ನಮ್ಮ ಅಡುಗೆ ಪದಾರ್ಥದ ಜೊತೆಗೆಲ್ಲ ಹಾಕ್ಬೋದು. ಸಾಂಬಾರಿಗೆ ಹಾಕ್ಬೋದು, ರೈಸ್ ಮಾಡ್ಲಿಕ್ಕೆ ಹಾಕ್ಬೋದು, ಎಲ್ಲ ಮಾಡ್ಬೋದು. ಎಷ್ಟು ಜನಕ್ಕೆ ಇಷ್ಟೆಲ್ಲ ನಾನು ಹೇಳಿದ್ರಿಂದ ದಾಹ ಹೋಯ್ತೀಗ? ಎಷ್ಟು ಜನಕ್ಕೆ ನೀರು ಕುಡ್ದಂಗಾಯ್ತು? ಕುಡಿದ್ರೆ ಯಾರಾದರೂ? ಯಾರು ಬಾಯಿ ಒಳಗಾದ್ರೂ 1 ಡ್ರಾಪ್ ನೀರು ಬಿತ್ತಾ? ಅಲ್ಲ, ನೀರಿನ ಬಗ್ಗೆ ಇಷ್ಟು ಹೇಳಿದ್ನಲ್ಲ, ಯಾಕೆ ಬಿದ್ದಿಲ್ಲ ಮತ್ತೆ? ನಾವು ಯೇಸು ಬಗ್ಗೆ ಕೇಳಿದ್ದು ಇದೇ ಥರನೇ ಆಗ್ಬಿಟ್ಟಿದೆ. ಅದು ಬಿಟ್ಬಿಟ್ಟು ಯೇಸು ಸ್ವಾಮಿಯನ್ನು ನಾವು ಅನುಭವಿಸೋದು ಅಂದರೆ ಹೀಗೆ. ಅವಾಗ ಗಂಟ್ಲು ಸ್ವಲ್ಪ ಫ್ರೀ ಆಗುತ್ತೆ, ದಾಹ ಹೋಗುತ್ತೆ, ಬಲ ಸಿಗುತ್ತೆ. ಅದಲ್ಲದೆ